ಹಲೋ ಎವ್ರಿವನ್, ಸವಿರುಚಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು 5 ನಿಮಿಷದಲ್ಲಿ ಬಿರಿಯಾನಿ ಹೇಗೆ ಮಾಡುವುದಂತ ನಾನು ಹೇಳ್ಕೊಡ್ತೀನಿ. ಏನಪ್ಪ 5 ನಿಮಿಷದಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತೀರಾ? ಬರೀ ಟೊಮೆಟೊ ಮತ್ತು ಈರುಳ್ಳಿ ಸೇರಿಸಿ ಮಾಡುವ ವಿಧಾನ. ಅದಕ್ಕೆ ಬೇಕಾಗುವ ಸಾಮಗ್ರಿ: ಆಯಿಲ್, ಎರಡು ಚಕ್ಕೆ, 3 ಲವಂಗ, 3 ಏಲಕ್ಕಿ, 1 ಬಿರಿಯಾನಿ ಎಲೆ, ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಕಲ್ಲುಪ್ಪು. ನೀವು ಬೇಕಾದ್ರೆ ಪುಡಿ ಉಪ್ಪು ಬಳಸ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀವು ಬೇಕಂದರೆ ಸ್ವಲ್ಪ ಕಾಳು ಮೆಣಸನ್ನು ಯೂಸ್ ಮಾಡ್ಬೋದು. ನಾನು ಮನೇಲೇ ಮಾಡಿದ್ದೀನಿ. 7 ಈರುಳ್ಳಿ, 10 ಹಸಿಮೆಣಸಿನ್ಕಾಯಿ, 7 ಟೊಮೆಟೊ, ಸ್ವಲ್ಪ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಬೋದು. ನಾನು ಸ್ವಲ್ಪನೇ ಯೂಸ್ ಮಾಡಿದ್ದೀನಿ. ಅರ್ಧ kg ಚಿಕನ್ನು. ಈಗ ನೀವು ಸಾದಾ ರೈಸ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ರೈಸ್ ಇದೆ ಅದನ್ನ ಯೂಸ್ ಮಾಡ್ಬೋದು. ಈಗ ಕುಕ್ಕರಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಿದ್ಮೇಲೆ ಏಲಕ್ಕಿ ಲವಂಗ ಹಾಕ್ತೆ, ಚಕ್ಕೆ ಹಾಕ್ತಾಯಿದ್ದೀನಿ, ಬಿರಿಯಾನಿ ಎಲೆ ಹಾಕ್ತಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿಲ್ಲ, ಯಾಕೆಂದರೆ ಬಿರಿಯಾನಿಯಲ್ಲಿ ತುಂಬ ರುಚಿಯಾಗುತ್ತೆ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪು ಹಾಕ್ಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಾಳು ಮೆಣಸಿನ ಜಜ್ಜಿ ಹಾಕಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಇದು ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು 5 ನಿಮಿಷ ಕಾಲ ನಾವು ಫ್ರೈ ಮಾಡ್ತಾನೆ ಇರೋಣ. ಇಷ್ಟು ಫ್ರೈ ಆಗಿದ್ಮೇಲೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಈಗ ಚಿಕನ್ ಜೊತೆ ನಾನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಫುಲ್ಲು ಮಿಕ್ಸ್ ಆಗಬೇಕಾದ್ರ ಜೊತೆ ಚಿಕನ್ ಜೊತೆ. ಈಗ ಒಂದು ವಿಸಿಲ್ ಬರೋ ತನಕ ವೆಯ್ಟ್ ಮಾಡೋಣ. ಯಾಕೆಂದರೆ ನಾನು ನೀರು ಹಾಕಿಲ್ಲ, ಅದರಲ್ಲೇ ನೀರು ಬಿಟ್ಟಿರುತ್ತೆ. ಈಗ ಒಂದು ವಿಸಿಲ್ ಹಾಕ್ತಾಯಿದೆ. ಇದು ಹಾಕಿದ್ಮೇಲೆ ಈಗ ತೆಗೆಯೋಣ. ನೋಡಿ ಎಷ್ಟು ನೀರು ಬಂತಲ್ವಾ. ನಾನು ನೀರು ಹಾಕಿಲ್ಲ. ಈಗ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತೆ ಹಾಕ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹೇಗೆ ನೀರು ಬಿಟ್ಟಿದೆ ಅಲ್ವಾ. ಈಗ ನಾನು ರೈಸ್ ಹಾಕ್ತಾಯಿದ್ದೀನಿ. ಮನೇಲಿ ಯಾವುದು ರೈಸ್ ಇದ್ರೂ ನೀವು ಹಾಕ್ಬೋದು. ಇದಕ್ಕೆ ಯಾವ ರೈಸ್ ಆದ್ರೂ ಸೂಟ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಲ್ವಾ. ಈಗ 2 ವಿಸಿಲ್ ಆದಮೇಲೆ ನಮ್ಮ ರುಚಿ ರುಚಿ ಬಿರಿಯಾನಿ ರೆಡಿ ಆಗುತ್ತೆ. ಈಗ 2 ವಿಷಲಿಗೆ ಇಟ್ಟಿದ್ದೀವಲ್ಲ, ಈಗ ರುಚಿ ರುಚಿ ಬಿರಿಯಾನಿ ರೆಡಿ ಆಗುತ್ತೆ. ಇದು ಸಿಂಪಲ್ಲಾಗಿ ಮಾಡುವ ಬಿರಿಯಾನಿ. ಈಗ ನೋಡಿ, ರುಚಿಯಾಗಿ ಬಿರಿಯಾನಿ ರೆಡಿ ಆಯ್ತಲ್ವಾ. ನಮ್ಮ ರುಚಿಯಾದ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ದರೆ
ನಮ್ಮ ಯೂಟ್ಯೂಬ್ ಚಾನಲ್ ಸವಿರುಚಿ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.